ಹಾಯ್ ಆಲ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮನೇಲೆ ಗುಲಾಬ್ ಜಾಮ್ ಕೇಕ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ. ವಿತೌಟ್ ಬ್ಲೆಂಡರ್ ಮಿಕ್ಸಿ ಜಾರಲ್ಲೇ ಹೇಗೆ ಫ್ಲಫಿಯಾಗಿ ಬರೋ ಥರ ಕೇಕ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಬನ್ನಿ. ಜಾರ್ ತಗೊಳ್ಳಿ, ಅದರಲ್ಲಿ 3 ಎಗ್, 1 ಟೇಬಲ್ ಸ್ಪೂನ್ ಆಫ್ ವೆನಿಲಾ ಎಸೆನ್ಸ್ ಹಾಕಿ ಮಿಕ್ಸಿನ ಆನ್ ಮಾಡ್ಕೊಳ್ಳಿ. 2 to 3 ಸೆಕೆಂಡ್ಸ್ ಚೆನ್ನಾಗಿ ಬ್ಲೆಂಡ್ ಆಗಲಿ. ಬ್ಲೆಂಡ್ ಆದಮೇಲೆ ಲೈಟ್ ಯೆಲ್ಲೋ ಕಲರ್ ಆಗುತ್ತೆ, ಆಗ ಆಫ್ ಮಾಡಿ 1 ಕಪ್ ಆಫ್ ಪೌಡರ್ ಶುಗರ್ ತೊಗೊಂಡು 3 ಪೋರ್ಷನ್ಸಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. 1/2 ಕಪ್ ಆಫ್ ಗೋಲ್ಡ್ ವಿನ್ನರ್ ಆಯಿಲ್ ತೊಗೊಳ್ಳಿ, ಸ್ವಲ್ಪನೇ 3 ಪೋರ್ಷನ್ಸಲ್ಲಿ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಈಗ ಬನ್ನಿ ಡ್ರೈ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಬೌಲ್ ತೊಗೊಳ್ಳಿ. ಬೌಲ್ ತುಂಬ ಡ್ರೈ ಆಗಿರಬೇಕು, ವೆಟ್ ಎಲ್ಲ ಆಗಿರಬಾರ್ದು. ತುಂಬ ಡ್ರೈ ಆಗಿರೋ ಬೌಲ್ನ ತೊಗೊಂಡು ಆ ಬೌಲ್ಗೆ 1 ಕಪ್ ಆಫ್ ಮೈದಾ, ಶುಗರ್ನ ಏನು ಮೆಷರ್ಮೆಂಟ್ ಮಾಡಿ ತೊಗೊಂಡಿದ್ರಿ ಪೌಡರ್ ಶುಗರ್ನ, ಸೇಮ್ ಮೆಷರ್ಮೆಂಟ್ 1 ಕಪ್ ಆಫ್ ಮೈದಾ, 2 ಪಿಂಚಸ್ ನಾರ್ಮಲ್ ಸೋಡಾ, 1/2 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಡ್ರೈ ಇಂಗ್ರೀಡಿಯೆಂಟ್ಸ್ನ. ನೀವು ಯಾವುದೇ ಕೇಕ್ ಮಾಡಬೇಕಾದ್ರೂ ಆಲ್ವೇಸ್ ಜರ್ಡಿ ಇಸ್ ಇಂಪಾರ್ಟೆಂಟ್, ಮಸ್ಟ್ ಇಂಪಾರ್ಟೆಂಟ್. ಬಿಕಾಸ್ ಜರ್ಡಿ ಮಾಡಿದ್ರೆ ನಿಮ್ಗೆ ಆ ಲಮ್ಸ್ ಎಲ್ಲ ಬರೋ ಚಾನ್ಸಸ್ ಇರೋದಿಲ್ಲ. ಸೊ ಅದಕ್ಕೆ ಯಾವುದೇ ಕೇಕ್ ಮಾಡಬೇಕಾದ್ರೂ ನೀವು ಜರ್ಡಿ ಮಾಡ್ಕೊಳ್ಳೇಬೇಕು. ಜರ್ಡಿ ಮಾಡಿರೋ ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಒಂದು ಸಪ್ರೇಟ್ ಬೌಲಲ್ಲಿ ಶಿಫ್ಟ್ ಮಾಡಿಕೊಂಡು, ಈಗ ಬ್ಲೆಂಡ್ ಮಾಡಿರ್ತೀರಲ್ಲ ಮಿಕ್ಸಿಯಲ್ಲಿ, ಅದನ್ನು ಆ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಶಿಫ್ಟ್ ಮಾಡಿಕೊಂಡು ಸ್ವಲ್ಪನೇ ಈ ಡ್ರೈ ಇಂಗ್ರೀಡಿಯೆಂಟ್ನ ಒಂದು 4 to 5 ಪೋರ್ಷನ್ಸ್ ಆಗ್ಬೋದು ಲೈಟಾಗಿ ಮಿಕ್ಸ್ ಮಾಡ್ತಾ ಇರಿ ಚೆನ್ನಾಗಿ. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆದಮೇಲೆ 1/4 ಕಪ್ ಆಫ್ ಮಿಲ್ಕ್, ವಾರ್ಮ್ ಮಿಲ್ಕ್, ಬಿಸಿಯಾಗಿ ತಣ್ಣಗಾಗಿರೋ ಮಿಲ್ಕ್ ಆದರೂ ಓಕೆ, ಇಲ್ಲ ನಾರ್ಮಲ್ ಮಿಲ್ಕ್ ನೀವು ಅಂಗಡಿಯಿಂದ ಪ್ಯಾಕೆಟ್ ತಂದಿರೋ ಮಿಲ್ಕ್ ಆದರೂ ಓಕೆ. ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕೇಕ್ ಬ್ಯಾಟರ್ ಕಂಪ್ಲೀಟಾಗಿ ರೆಡಿ ಆಗಿದೆ. ನೀವು ಕೇಕ್ ಮೋಲ್ಡ್ ಏನು ತೊಗೊಳ್ತೀರಾ ಅದನ್ನು ಚೆನ್ನಾಗಿ ಗ್ರೀಸ್ ಮಾಡ್ಕೊಳ್ಳಿ ಆಯಿಲಲ್ಲಿ, ಸೊ ದಟ್ ಸ್ಟಿಕ್ಕಿ ಆಗಬಾರ್ದು. ಕೇಕ್ ಯಾವಾಗ್ಲೂ ಲೈಕ್ ಟಿನ್ಗೆ ಸ್ಟಿಕ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ಈಗ ಕೇಕ್ ಟಿನ್ಗೆ ಸ್ವಲ್ಪ ಮೈದಾ ಡಸ್ಟಿಂಗ್ ಮಾಡ್ಕೋಬೇಕು, ಸೈಡ್ ಕಾರ್ನರ್ಸ್ ಮತ್ತು ಸೆಂಟರಲ್ಲೆಲ್ಲ, ಸೊ ದಟ್ ಈಸಿಯಾಗಿ ಕೇಕ್ ರಿಮೂವ್ ಆಗುತ್ತೆ ನಿಮಗೆ. ಮಿಕ್ಸ್ ಆಗಿರೋ ಕೇಕ್ ಬ್ಯಾಟರ್ನ ಈಗ ಕೇಕ್ ಮೋಲ್ಡಿಗೆ ಶಿಫ್ಟ್ ಮಾಡಿ ಓವನಲ್ಲಿ 35 ಮಿನಿಟ್ಸ್ 180 ಡಿಗ್ರಿಯಲ್ಲಿ ಬೇಕ್ ಮಾಡೋಕ್ಕಿಟ್ಟೆ. 35 ಮಿನಿಟ್ಸ್ಗಿನ್ನೂ ಬೇಕಾಗಿರಲಿಲ್ಲ. ದೆನ್ ಇನ್ನೂ ಎಕ್ಸ್ಟ್ರಾ 10 ಮಿನಿಟ್ಸ್ ಆ್ಯಡ್ ಮಾಡಿ ಸೇಮ್ 180 ಡಿಗ್ರಿಯಲ್ಲೇ ಮತ್ತೆ ಬೇಕ್ ಮಾಡೋಕ್ಕಿಟ್ಟೆ. ಈಗ ಪರ್ಫೆಕ್ಟಾಗಿ ಬೇಕಾಗಿತ್ತಿತ್ತು ಕೇಕು, ಸ್ಟಿಕ್ ಆಗಿಲ್ಲ ನೋಡಿ, ನೈಫಲ್ಲಿ ತೋರಿಸ್ತಿದ್ದೀನಿ, ಏನೂ ಸ್ಟಿಕ್ ಆಗಿರಲಿಲ್ಲ. ಸೊ ಆಲ್ಮೋಸ್ಟ್ ಪರ್ಫೆಕ್ಟಾಗಿ ಬೇಕಾಗಿದೆ. ಈಗ ಅದನ್ನು ರಿಮೂವ್ ಮಾಡಿ ಉಲ್ಟಾ ತಿರುಗಿಸಿ ನೋಡಿ ಕೇಕ್ ಹೇಗೆ ಬಂದಿದೆ. ಸ್ಪಾಂಜಿ ಆಗಿದೆ, ಸಾಫ್ಟಾಗೂ ಇದೆ, ಕ್ಲೀನಾಗೂ ರಿಮೂವ್ ಆಯಿತು. ಈಗ ನನ್ನ ಹತ್ರ ಇದ್ದಿದ್ದು ನಾರ್ಮಲ್ ಕಿಚನ್ ನೈಫಲ್ಲೇ 1/2 ಪೋರ್ಷನ್ ಕಟ್ ಮಾಡಿದೆ. ನಿಮ್ಮ ಹತ್ರ ಕೇಕ್ ನೈಫ್ಸ್ ಇದ್ದರೆ ನೀವು ಯೂಸ್ ಮಾಡ್ಕೋಬೋದು. ನನ್ನ ಹತ್ರ ಏನು ನೈಫ್ ಇತ್ತೋ ನಾನು ಅದೇ ನೈಫಲ್ಲೇ ನಿಮಗೆ ಕಟ್ ಮಾಡಿ ತೋರಿಸ್ತಿದ್ದೀನಿ. ಕಟ್ ಮಾಡಿ ಅದನ್ನು 2 ಪೋರ್ಷನ್ಸ್ ಆಗಿ ಸಪ್ರೇಟ್ ಮಾಡಿಕೊಂಡೆ. ಗುಲಾಬ್ ಜಾಮ್ ಕೇಕ್ ಆಗಿರೋದ್ರಿಂದ ಗುಲಾಬ್ ಜಾಮಲ್ಲಿ ಬರೋ ಸಿರಪ್ನ ತೊಗೊಂಡು ಕೇಕಿಗೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡೆ. ಕಿಂಗ್ ಆಫ್ ದ ಕೇಕ್ ಇಸ್ ಗುಲಾಬ್ ಜಾಮ್ ಇವತ್ತು. ಸೊ 2 ಪೀಸಸ್ ಆಫ್ ಗುಲಾಬ್ ಜಾಮನ್ನು ತೊಗೊಂಡು ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಿಕೊಂಡೆ. ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಇದ್ದರೆ ಅದನ್ನು ಸ್ಮಾಲಾಗಿ ಕಟ್ ಮಾಡಿಬಿಟ್ಟು ಒಂದು ಬೌಲಲ್ಲಿ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಈಗ ನೋಡಿ ಗುಲಾಬ್ ಜಾಮ್ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದಾಯಿತು. ಕೇಕ್ ಮೇಲೆ ಎಲ್ಲ ಕಡೆ ಗುಲಾಬ್ ಜಾಮ್ನ ಸ್ಪ್ರೆಡ್ ಮಾಡಿಬಿಟ್ಟು ಕಟ್ ಮಾಡಿರೋ ಡ್ರೈ ಫ್ರೂಟ್ಸ್ನ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆಗೋ ಥರ ಹಾಕ್ಕೊಳ್ಳಿ. ಈಗ ಇನ್ನೊಂದು 1/2 ಪೋರ್ಷನ್ ಇತ್ತಲ್ಲ, ಆ 1/2 ಪೋರ್ಷನ್ಗೂ ಸೇಮ್ ಗುಲಾಬ್ ಜಾಮ್ ಸಿರಪ್ ಏನಿತ್ತೋ ಸೇಮ್ ಅದನ್ನೇ ನಾನು ಹಾಕಿ ಅದ್ರ ಮೇಲೆ ವಿಪ್ಪಿಂಗ್ ಕ್ರೀಮ್ ಹಾಕಿ ಕಂಪ್ಲೀಟಾಗಿ ವಿಪ್ಪಿಂಗ್ ಕ್ರೀಮಲ್ಲಿ ಫುಲ್ ಕವರ್ ಮಾಡ್ಕೊಳ್ತೀನಿ. ಕೇಕ್ ಮೇಲೂ ಸೇಮ್ ಶುಗರ್ ಸಿರಪ್ ಹಾಕಿ ಕ್ರಮ್ ಕೋಡ್ ಮಾಡ್ಕೊಳ್ತೀನಿ ವಿಪ್ಪಿಂಗ್ ಕ್ರೀಮಿಂದ. ಫ್ರಿಜ್ಜಲ್ಲಿ 15 to 25 ಮಿನಿಟ್ಸ್ ಇದನ್ನು ಬಿಡ್ತೀನಿ ಕ್ರಮ್ ಕೋಡ್ ಮಾಡಿ. 15 to 20 ಮಿನಿಟ್ಸ್ ಆದಮೇಲೆ ಸೇಮ್ ಅದನ್ನು ತೆಗೆದ್ಬಿಟ್ಟೀಗ ಫುಲ್ ಕಂಪ್ಲೀಟಾಗಿ ಕ್ರೀಮೆಲ್ಲ ಅಪ್ಲೈ ಮಾಡ್ಕೊಳ್ತೀನಿ ಕೇಕಿಗೆ. ವಿಪ್ಪಿಂಗ್ ಕ್ರೀಮ್ನ ಈಗ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ತಿದ್ದೀನಿ. ನನ್ನ ಹತ್ರ ಕಂಪ್ಲೀಟಾಗಿ ಬೇಕ್ ಮಾಡೋದು ಕಂಪ್ಲೀಟ್ ಐಟಮ್ಸ್ ಏನೂ ಇಲ್ಲ. ನನ್ನ ಹತ್ರ ಏನಿರುತ್ತೆ ನಾನು ಅದನ್ನೇ ಯೂಟಿಲೈಸ್ ಮಾಡ್ಕೊಳ್ಳೋದು. ನನ್ನ ಹತ್ರ ಈಗ ಇರೋದು ಸ್ಪ್ಯಾಚುಲಾದಲ್ಲೇ ನಾನು ಹೇಗೆ ಮಾಡ್ಕೋಬೋದು ಅಂತ ನಾನು ಮಾಡ್ತಿರೋದು. ಲಾಸ್ಟ್ ಟೈಮ್ ನಿಮಗೆ ನೀವು ಕುಕ್ಕರಲ್ಲಿ ಕೇಕ್ ಹೇಗೆ ಮಾಡೋದಂತ ತೋರಿಸ್ಕೊಟ್ಟಿದ್ದೆ. ಕುಕ್ಕರಲ್ಲೇ ನೀವು ಕೇಕು ಮಾಡ್ಕೋಬೋದು. ನಿಮ್ಮ ಹತ್ರ ಓವನ್ ಇಲ್ಲ ಅಂದರೆ ಕುಕ್ಕರಲ್ಲೂ ಟ್ರೈ ಮಾಡ್ಕೊಳ್ಳಿ, ಈಸಿಯಾಗಿರುತ್ತೆ, ಈಸಿಯಾಗೂ ಮಾಡ್ಬೋದು. ಕುಕ್ಕರಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು ನೀವು, ಹೈ ಫ್ಲೇಮಲ್ಲಿ ಇಡಬಾರ್ದು ಕುಕ್ಕರಲ್ಲಿ ಇಡೋ ಹಾಗಿದ್ರೆ. ವಿತೌಟ್ ನಾಸಲ್ಸ್ ಬಟರ್ ಶೀಟಲ್ಲಿ ನಾನು ಸಿಂಪಲಾಗಿ ಒಂದು ಡೆಕೋರ್ ಮಾಡಿಕೊಂಡೆ. ಗುಲಾಬ್ ಜಾಮ್ನ 4 ಪೀಸಸ್ ಆಗಿ ಕಟ್ ಮಾಡಿಕೊಂಡು ಸೈಡ್ಸ್ ಎಲ್ಲ ಜೋಡಿಸ್ಕೊಂಡೆ. ಮಧ್ಯದಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಕೇಕ್ ಟೇಸ್ಟು ತುಂಬಾ ಚೆನ್ನಾಗಿ ಬಂದಿತ್ತು. ಹೋಪ್ ನೀವು ಇದನ್ನು ಮನೇಲಿ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನಾನು ಮಾಡಿರೋ ಕೇಕ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ನನಗೊಂದು ಲೈಕ್ ಕೊಡಿ. ನನ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ಸ್ಟಿಚಿಂಗ್, ಕ್ರಾಫ್ಟ್ ವರ್ಕ್ಸ್ ಮತ್ತು ಟ್ರಾವೆಲಿಂಗ್ ವ್ಲಾಗ್ಸ್ ನೀವು ನೋಡ್ಬೋದು. ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದ್ದರೆ ನನಗೊಂದು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಮ್ಮಂಥ ಹೌಸ್ ವೈಫ್ಸ್ಗೂ ಸ್ವಲ್ಪ ಮೋಟಿವೇಟ್ ಆಗುತ್ತೆ, ಏನಾದರೂ ಮಾಡ್ಬೋದು ನಾವು ಏನಾದರೂ ಲೈಫಲ್ಲಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.